ಜಮೀನು ಮಾರಾಟದ ವಿಚಾರವಾಗಿ ಆರಂಭವಾದ ಸಹೋದರರ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಈ ಪ್ರಕರಣದ ಆರೋಪಿಯನ್ನು ಅಂಕಲಗಿ ಪೊಲೀಸರು ಬಂಧಿಸಿದ್ದಾರೆ. ಜೂನ್ 24ರಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ ಸಹೋದರರಾದ ಸಂಜು ಸಿದ್ದಪ್ಪ ರುದ್ರಪ್ಪಗೋಳ್ ಹಾಗೂ ರಾಜು ಸಿದ್ದಪ್ಪ ರುದ್ರಪ್ಪಗೋಳ್ ನಡುವೆ ಜಮೀನು ಮಾರಾಟದ ವಿಚಾರವಾಗಿ ವಾಗ್ವಾದ ನಡೆದಿದೆ. ಜಗಳ ತೀವ್ರಗೊಂಡಾಗ ಸಂಜು ರಾಜು ಅವರ ತಲೆಗೆ ಕಲ್ಲಿನಿಂದ ಹೊಡೆದ ಬಳಿಕ ಕುತ್ತಿಗೆ ಎಸುಕಿ ಕೊಲೆ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಅಂಕಲಗಿ ಪೊಲೀಸರು ವಿಶೇಷ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಜೂನ್ 28ರಂದು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಆರೋಪಿ ಕೃತ್ಯವನ್ನು ಒಪ್ಪಿಕೊಂಡಿದ್ದು, ಕೊಲೆಗೆ ಬಳಸಿದ ಕಲ್ಲನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆ ಅಂಕಲಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ಅಂಕಲಿ ಗ್ರಾಮದಲ್ಲಿ ನಿನ್ನೆ ಭಾನುವಾರ 28/6/2026 ಒಂದು ಖಾಲಿಯಾಗಿರೋ ಬಿಲ್ಡಿಂಗ್ ಕಡೆಂದು ತುಂಬ ಸಿಕ್ಕಾಪಟ್ಟ ಸ್ಮೆಲ್ ಬರ್ತಾ ಇದೆ ಎಂದು ಜನರಿಗೆ ಹೇಳುವ ಸಂದರ್ಭದಲ್ಲಿ ಹೋಗಿ ಚೆಕ್ ಮಾಡುವಾಗ ಅಲ್ಲಿ ಒಂದು ದೇಹ ಇರ್ತದೆ, ಮೃತಪಟ್ಟಿರುವುದು ಕಂಡು ಬಂದಿರ್ತದೆ. ಒಂದು ಹೆವಿ ಸ್ಮೆಲ್ ಬರ್ತಾ ಇತ್ತು. ಸೊ ಮಿನಿಮಮ್ ಒಂದು 2-3 ದಿವಸ ಆಗಿರಬಹುದಂದ್ರೆ ಏನಾಗಿರುತ್ತೆ ಅಂದರೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವ್ರು ಯಾರೆಂದರೆ ಚೆಕ್ ಮಾಡುವ ಸಂದರ್ಭದಲ್ಲಿ ರಾಜು ಸಿದ್ದಪ್ಪ ಇವ್ರಿಗೊಂದು 45 ವಯಸ್ಸು. ಇವರು ಹುಕ್ಕೇರಿ ತಾಲೂಕು ಗುಡಿಗೇರಿ ನಿವಾಸಿಯಾಗಿರ್ತಾರೆ. ಇತ್ತೀಚೆಗೆ 2 ತಿಂಗಳ ಹಿಂದೆ ಅಂಕಲಿಗೆ ಬಂದು ಅಲ್ಲಿ ಸುತ್ತಮುತ್ತ ಕೆಲಸ ಮಾಡಿಕೊಂಡು ಸಿಗುವ ಕೆಲಸವನ್ನು ಮಾಡಿಕೊಂಡು ತನ್ನ ಅಣ್ಣನ ಜೊತೆ ಇರ್ತಾರೆ. ಅಣ್ಣನ ಸಂಜೀವ್ ಸಿದ್ದಪ್ಪ ರುದ್ರಪ್ಪ ಇವ್ರಿಗೊಂದು 49 ವರ್ಷ. ಸೊ ಮೃತಪಟ್ಟಿರೋ ರಾಜು ಸಿದ್ದಪ್ಪ ಅವರಿಗೆ ಹೆಂಡತಿ ಇದೆ, ಒಂದು 5-6 ವರ್ಷ ಹಿಂದೆ ಸೂಸೈಡ್ ಮಾಡ್ಕೊಂಡು ಹೋಗಿರ್ತಾರೆ. ಒಂದು 2 ಮಕ್ಕಳಿದ್ದಾರೆ. ಕೊಲೆ ಮಾಡಿರೋದು ಸಂಜೀವ್ ಸಿದ್ದಪ್ಪ ರುದ್ರಪ್ಪ, ಸ್ವಂತ ಅಣ್ಣನ ಕೊಲೆ ಮಾಡಿರ್ತಾನೆ. ಇವರಿಗೂ ಕೂಡ ಹೆಂಡತಿ ಒಂದು 15 ವರ್ಷ ಹಿಂದೆ ಹೆಂಡತಿ ಬಿಟ್ಟು ಹೋಗಿರ್ತಾರೆ. ಎಲ್ಲಿ ಕೆಲಸ ಸಿಗುತ್ತದೆ ಅಲ್ಲಿ ಹೋಗೋದು, ಹೋಟೆಲ್ಗಳಲ್ಲಿ ಸರ್ವರಾಗಿ ಕೆಲಸ ಮಾಡೋದು ಮತ್ತು ಬೇರೆ ಬೇರೆ ಕೆಲಸಗಳ ಯಾವುದೋ ಸಿಗುವ ಕೆಲಸ ಮಾಡೋದು, ಮಠಕ್ಕೆ ಹೋಗಿ ಊಟ ಮಾಡಿಕೊಂಡು ಜೀವನ ಮಾಡ್ಕೊಂಡಿರ್ತಾರೆ. ಇತ್ತೀಚೆಗೆ ಅಣ್ಣ ತಮ್ಮ ಇಬ್ಬರು ಕಳೆದ 2 ತಿಂಗಳಿಂದ ಅಂಕಲಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಗೌರ್ಮೆಂಟ್ ಜಾಗದಲ್ಲಿ ಇರುವ ಪಾಲಾಗಿರೋ ಬಿಲ್ಡಿಂಗಲ್ಲಿ ಅಲ್ಲಿ ರಾತ್ರಿ ಬಂದು ಮಲ್ಕೊಳ್ಳೋದು, ಮಠಕ್ಕೆ ಅಲ್ಲಿ ಅಂಕಲಿಗೆಲ್ಲ ಇರುವ ಮಠಕ್ಕೆ ಊಟ ಮಾಡಿಕೊಂಡು ಸಿಗುವ ಕೆಲಸವನ್ನು ಮಾಡಿಕೊಂಡು ಇಲ್ಲಿ ಮಲಗೋದು ಮಾಡ್ಕೊಂಡಿರ್ತಾರೆ. ಇವ್ರ ಮಧ್ಯದಲ್ಲಿ 2 ಜನ ಮಧ್ಯದಲ್ಲಿ ಒಂದು 2 ಜನಕ್ಕೆ ಸೇರಿ ಒಂದು ಸುಮಾರು 3 ಎಕರೆ ಜಮೀನಿದೆ. 3 ಎಕರೆ ಜಮೀನಲ್ಲಿ ಮೃತಪಟ್ಟಿರೋನ ನಾನು ಮಾರಾಟ ಮಾಡ್ತೇನೆ ಅಂದರೆ ಹೇಳೋ ಸಂದರ್ಭದಲ್ಲಿ ಕೊಲೆ ಮಾಡಿರೋನ ಎಲ್ಲ ಬೇಡ ಅಂದರೆ ಎಲ್ಲಿ ಗಲಾಟೆ ಮಾಡಿಕೊಂಡು ಅವಾಗ ಗಲಾಟೆ ಮಾಡ್ಕೊಂಡಿರ್ತಾರೆ. ಸ್ವಂತ ತಮ್ಮನನ್ನೇ ಕಲ್ಲಿನಿಂದ ಹೊಡೆದು ಸಾಯಿಸಿರ್ತಾನೆ. ಇಬ್ಬರು ಕುಡಿದಿರ್ತಾರೆ. ಕುಡಿದ ನೆಶೆಯಲ್ಲಿ ಇಬ್ಬರನ್ನು ಕೂಡ ಹೊಡೆದಾಡ್ಕೊಂಡಿರ್ತಾರೆ. ಸಾಯಿಸ್ಬಿಟ್ಟು ಇವನು ಮಠಕ್ಕೆ ಹೋಗಿಬಿಟ್ಟಿದ್ದಾನೆ. ಮಠದಲ್ಲಿ ಊಟ ಮಾಡಿಕೊಂಡು ಅಲ್ಲಿನೇ ಸುತ್ತಾಡ್ಕೊಂಡಿರೋದು ಕಂಡು ಬಂದಿರ್ತದೆ. ಸೊ ಅದಾದ್ಮೇಲೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅಣ್ಣನೇ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಪರ್ಸನಲ್ ಆಗಿ ನಾವು ಕೂಡ ನಾನು ಮತ್ತು DSP ಇನ್ಸ್ಪೆಕ್ಟರ್ ಎಲ್ಲ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅದು ಘಟನೆ 24ನೇ ತಾರೀಕೆ ಆಗಿರೋದು ಕಂಡು ಬಂದಿರ್ತದೆ. ಅಕ್ಯೂಸರನ್ನು ಕೂಡ ಸೆಕ್ಯೂರ್ ಮಾಡಲಾಗಿರ್ತದೆ. ಅಣ್ಣ ತಮ್ಮ ಇಬ್ಬರೇ, ಅವ್ರಿಗೆ ಫ್ಯಾಮಿಲಿ ಯಾರು ಜೊತೆಗಿಲ್ಲ, ಇಬ್ಬರಿಗೂ ಫ್ಯಾಮಿಲಿ ಜೊತೆಗಿಲ್ಲ. ಮೃತಪಟ್ಟಿರೋರಿಗೆ ಹೆಂಡತಿ ಹೋಗಿರ್ತಾರೆ. ಕೊಲೆ ಮಾಡಿರೋರಿಗೆ ಹೆಂಡತಿ 15 ವರ್ಷ ಹಿಂದೆನೇ ಬಿಟ್ಟು ಹೋಗಿರ್ತಾರೆ. ಇಬ್ಬರಿಗೂ ಮಕ್ಕಳಿದ್ದಾರೆ, ಬಟ್ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಇವರಿಬ್ಬರು ಮಾತ್ರ ಒಂದು ಪಾಲ ಆಗಿರೋ ಬಿಲ್ಡಿಂಗಲ್ಲಿ ಇದ್ದಾರೆ. ಸೊ ಅಲ್ಲಿ ಅವಾಗ ಕುಡಿದು ಗಲಾಟೆ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಆಗಿರ್ತದೆ. ಆಸ್ತಿ ಮಾರಾಟ ಒಂದು ಕುಡಿದ ನೆಶೆಯಲ್ಲಿ ಮಾಡಿರೋದು ಇನ್ನೊಂದು ಕಂಡು ಬಂದಿರ್ತದೆ. ಮರ್ಡರ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಮಠಕ್ಕೆ ಹೋಗಿ ಅವರು ರೆಗ್ಯುಲರ್ ಆಗಿ ಮಠಕ್ಕೆ ಹೋಗಿ ಊಟ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ರೆಗ್ಯುಲರ್ ಆಗಿ ಊಟಕ್ಕೆ ಇಲ್ಲಿ ಅವ್ರಿಗೆ ಅಂದ್ರೆ ಅಡುಗೆ ಮಾಡೋದಕ್ಕೆ ಏನಿಲ್ಲ, ಹೋಟೆಲಲ್ಲಿ ಹಣಕಾಸು ಇರೋ ಸಂದರ್ಭದಲ್ಲಿ ಹೋಟೆಲ್ಗೆ ಹೋಗೋದು, ಇಲ್ಲಾಂದ್ರೆ ಮಠದಲ್ಲಿ ಹೋಗಿ ಊಟ ಮಾಡೋದು ಕಂಡು ಬಂದಿರ್ತದೆ.